ಹಲೋ ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು 10 ಗಂಟೆಯಿಂದ ಶುರು ಮಾಡಿದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರ್ತದೆ, ನೋಡ್ತಾ ಇರಿ. ನಿನ್ನೆ ಬುಧವಾರ ಊರಿಗೆ ಹೋಗಿದ್ವಲ್ಲ, ಹೀಗಾಗಿ ಇವತ್ತು ಗುರುವಾರ ಬೆಳಗ್ಗೆನೆ ಬಂದ್ವಿ. ನಮ್ಮ ಮನೆಯವ್ರಿಗೆ ಒಂಚೂರು ಕೆಲಸ ಇತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಬಂದು ಅವ್ರು ಮತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 6 ಗಂಟೆಗೆಲ್ಲ ಹೊರಟು ಬಂದ್ವಿ. 6 ಗಂಟೆಗೆ ಹೊರಟವ್ರು ಒಂದು 9-9:30 ಆಯ್ತು. ನಾವು ಬರೋ ಅಷ್ಟರಲ್ಲಿ 9-9:30 ಊರು ಸೇರಿಕೊಂಡು ಮತ್ತೇನು ಬಂದಿತ್ತು. ಇನ್ನು ಬೆಳಗ್ಗೆ ಅಲ್ಲೇನು ಕಾಫಿ ಏನೋ ಕುಡಿಲಿಲ್ಲ ಪಾಪ. ಇನ್ನು ಬೆಳಗ್ಗೆ ಇನ್ನು ಅವ್ರಿಗೇನು ರಿಸ್ಕ್ ಯಾಕೆ ಅಂತಂದು ಹೇಳ್ಬಿಟ್ಟು ಬೆಳಗ್ಗೆ ಇದ್ದಾರೇನು ರೆಡಿ ಆಗಿಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇರಬೇಕು. ಅದೇನೋ ಇವತ್ತು ಇಷ್ಟುವರೆಗೂ ಇರೋದು ಇದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಲಿಲ್ಲ ಅಂತ ಏನೋ ಒಂಥರ ತಲೆನೋವು. ಸಕ್ಕರೆಗೆ ಕೆಂಜಿ ಮೇಲೆ ಜಾಸ್ತಿ ಹತ್ಬಿಟ್ಟಿದ್ದಾವೆ. ಕೆಂಜಿ ಮೇಲೆ ಜಾಸ್ತಿ ಆಗಿಬಿಟ್ಟೆ ನಮ್ಮ ಮನೆಗೆ. ಏನು ಮಾಡಬೇಕು ಏನೋಕ್ಕೆ ಸ್ವಲ್ಪ ಕಾಫಿ ಮಾಡೋಣ ಅಂತ ಇಟ್ಟೆ. ನಮ್ಮ ಮನೆಯವ್ರೇನು ಇವತ್ತು ಪಾಪ ಕಾಫಿನೂ ಕುಡಿಲಿಲ್ಲ, ಏನಿಲ್ಲ. ಅವ್ರು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಂಗಾಗಿ ಅವ್ರು ಕೆಲಸಕ್ಕೆ ಹೊರಟ್ಬಿಟ್ರು. ನಂದೇ ಕಾಫಿ ಡ್ಯೂಟಿ. ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೂವು ಕಟ್ಟಾಗಿದ್ದಾವೆ, ಅವೆಲ್ಲ ಕಟ್ಟಿಟ್ಬಿಟ್ಟು ನಮ್ಮ ಮನೆಗೂ ಕೆಲಸ ಇದೆ. ತಿಂಡಿ ಮಾಡಬೇಕಿನ್ನು. ನನಗೆಲ್ಲನೂ ಹೋಗಿ ಬಂದಿದ್ದ ತಕ್ಷಣ ಫ್ರೀ ಅಂತ ಇರೋಲ್ಲ, ಯಾವುದೋ ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ನಾನೇನು ಹಾಲು ಅಷ್ಟು ಕಾಯಿಸೋಣ ಅಂದ್ಕೊಂಡೆ, ಟೈಮ್ ಇಲ್ಲ. ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಇರೋ ಹಾಲು ಕಾಯಿಸೋಣ ಅಂತ. ಹಾಲು ಇರಲಿಲ್ಲ ಮನೆಯಲ್ಲಿ. ಈಗ ತಾನೇ ನನ್ನ ಮಗಳನ್ನ ಕಳಿಸ್ಬಿಟ್ಟು ಒಂದು ಅರ್ಧ ಲೀಟ್ರ್ ಪಾಕೆಟ್ ತರಿಸ್ದೆ. ಪಾಕೆಟಲ್ಲೇ ಕುಡಿಯೋದು ನಾವು, ಯಾಕಂದರೆ ಇಲ್ಲಿ ಯಾರೋ ಹಾಲು ಎಮ್ಮೆ ಹಾಲು ಹಸು ನಾನು ಇಲ್ಲೆಲ್ಲೂ ಸಿಗೋಲ್ಲ. ಹಂಗಾಗಿ ಸುಮಾರು ಅಂದರೆ ಒಂದು 5-6 ವರ್ಷದಿಂದ ಪಾಕೆಟಲ್ಲಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅವೇ ಚೆನ್ನಾಗಿರ್ತವೆ, ಅವನೇ ಕುಡಿಯೋದು ನಾವು. ಒಂದು ಅರ್ಧ ಲೀಟ್ರ್ ತಂದ್ಕೊಂಡ್ರೆ ಜಾಸ್ತಿ ಕಾಫಿ ಮಾಡಿದ್ರೆ ಒಂದಿನಕ್ಕೆ ಖಾಲಿ. ಇಲ್ಲ ಸ್ವಲ್ಪ ಕಾಫಿ ಸ್ವಲ್ಪ ಕಮ್ಮಿ ಮಾಡಿದರೆ ನಾಳೆ ಬೆಳಗ್ಗೆಗೂ ಸ್ವಲ್ಪ ಇರುತ್ತೆ ಹಂಗೆ. ಪಾಪ ನಮ್ಮ ಮನೆಯವ್ರಿಗಂತ ಪಾಪ ಬಿಡುವೇ ಇಲ್ಲ. ಅವ್ರಿಗೆ ಕೆಲಸ ಇದು ಓಡಾಡ್ತಾಯಿದ್ದಾರೆ ಪಾಪ. ಗಾಡೀಲಿ ಓಡಾಡಿ ಅವ್ರಿಗೂ ಮೈ ನೋವು, ನಿಂತ್ಕೊಂಡು ನಿದ್ದೆ ಕಟ್ಟಿ ಅವ್ರ ಕೆಲಸ ಫುಲ್. ಪಾಪ ಅವ್ರ ಕೆಲಸ ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತೈತಿ. ಆದರೆ ಏನು ಮಾಡಬೇಕು, ದುಡಿಬೇಕಲ್ಲ. ಮಕ್ಕಳು ಹೆಂಡ್ತಿ ಮಕ್ಕಳನ್ನೆಲ್ಲ ನೋಡ್ಕೋಬೇಕು, ಸಾಕಬೇಕು ಅಂದರೆ ಪಾಪ. ಟೀ ಮಾಡೋಣ ಅಂದ್ಕೊಂಡೆ, ಟೀ ಲೇಟ್ ಆಗುತ್ತೆ ಅಂತ ಕಾಫಿನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಿನ್ನೆ ನನ್ನ ಮಗಳನ್ನೇನು ಊರಿಗೇನು ಕರ್ಕೊಂಡು ಹೋಗಿರಲಿಲ್ಲ. ಸ್ವಲ್ಪ ನಾವು ಹೋಗೋದೇ ಒಂದು ಸಾಯಂಕಾಲ ಆಗೋಯ್ತು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಇನ್ನು ಅವ್ರು ಬಂದು ನಾನು ಕರ್ಕೊಂಡು ಹೋಗೋಷ್ಟಕ್ಕೆ ಒಂದು 5 ಗಂಟೆ ಆಯಿತು. ಸ್ವಲ್ಪ ಸಾಯಂಕಾಲ ಆಗಿತ್ತು. ಹಾಗಾಗಿ ಇನ್ನು ಅವಳು ಹೊರಡಲಿಲ್ಲ, ಬರಲ್ಲ ಅಂತ ಅಂದು. ಬರಲ್ಲ ಅಂತ ನಮ್ಗೊಂದು 100 ರೂಪಾಯಿ ಟ್ಯಾಕ್ಸ್ ಹಾಕಿದ್ಲು. ನಂಗೆ 100 ರೂಪಾಯಿ ಕೊಡ್ರಿ, ನಾನು ಇಲ್ಲೇ ಇರ್ತೀನಿ ಅಂತಂದು ಹೇಳ್ಬಿಟ್ಟು. ಸರಿ ಬಿಡು ಅಂತ ಕೊಟ್ಟು ಏನು ದುಡ್ಡು ಕೊಟ್ಟು ಅದೇ ಹೋಗಿ 100 ರೂಪಾಯಿ ಇಸ್ಕೊಂಡು ಅವಳೇನು ವೇಸ್ಟ್ ಏನು ಮಾಡಲಿಲ್ಲ ಹೇಳ್ರಿ. ಬುಕ್ಕು ನೋಟ್ಸು ಸ್ಕೂಲ್ಗೆ ಅವಳಿಗೆ ಓದೋದಕ್ಕೆ ಏನೇನು ಬೇಕೋ ಅವ್ರು ತಂದ್ಕೊಂಡಿದ್ದಾಳೆ ಪಾಪ. ವೇಸ್ಟ್ ಖರ್ಚೆಲ್ಲ ಮಾಡಲ್ಲ ಅವಳು. ಏನಾದ್ರು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊತಾಳೆ. ಹೀಗೆ ಹಠ ಮಾಡಲ್ಲ ಜಾಸ್ತಿ. ನಂಗೆ ಅದೇ ಬೇಕು ಇದೇ ಬೇಕು, ಅದೇ ಕೊಡಿಸ್ರಿ ಇದೇ ಕೊಡಿಸ್ರಿ ಅಂತ. ನಾವೇನಾದರೂ ಹೇಳಿದ್ರೆ ಮನೆಗಳ ಕಷ್ಟದ ಬಗ್ಗೆ ಅರ್ಥ ಮಾಡ್ಕೊತಾಳೆ. ಅದಕ್ಕೆ ನೋಡು, ಮಕ್ಕಳು ಕೂಡ ಕಷ್ಟ ಸುಖ ಏನು ಅನ್ನೋದು ಅವರು ಕೂಡ ಹೇಳಬೇಕು. ಇಲ್ಲಾಂದ್ರೆ ಅವ್ರ ಕಷ್ಟ ಸುಖ ಏನೋ ಅಂತ ಗೊತ್ತಾಗ್ತಿದ್ರೆ ಮತ್ತು ನಾವು ಸ್ವಲ್ಪ ಅವ್ರು ದೊಡ್ಡವರಾದಾಗ ನಾವು ಹೇಳಿದ್ರು ಅವ್ರು ಕೇಳಿಸ್ಕೊಳಲ್ಲ. ಹೀಗೆ ನಾವು ಅಷ್ಟೇ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ತುಂಬ ಕಷ್ಟಪಟ್ಟು ನಮಗೆ ಸಾಕಿದ್ದಾಳೆ ಹೇಳಿ. ಅದಕ್ಕಾಗಿ ನಮಗೂ ಕಷ್ಟದ ಬಗ್ಗೆ ಏನು ಅಂತ ಗೊತ್ತು. ಹುಟ್ಟಿದಾಗಿಂದ ಕಷ್ಟ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈಗಲೂ ಕಷ್ಟಪಡ್ತಾಯಿದ್ದೀವಿ ನಾನು ನಮ್ಮ ಯಜಮಾನರು. ಇಲ್ಲಿ ಒಂದಲ್ಲ ಒಂದು ದಿನ ಅದಕ್ಕೆ ಫಲಿತ ಸಿಗುತ್ತೆ. ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಸ್ವಲ್ಪ ಹೂವೆಲ್ಲ ಕಿತ್ಕೊಂಬಂದು ಅವೆಲ್ಲ ಕಟ್ಟಿಡೋಣ ಸಾಯಂಕಾಲಕ್ಕೆ ಆಗುತ್ತೆ ಅಂತ
ಕಟ್ಟಿಡ್ತಾ ಇದ್ದೀನಿ. ನೋಡಿ ಮೊದಲಾಗಿದ್ರೆ ಗಿಡ ಇಲ್ದಿದ್ದು ಮುಂಚೆಗೆ ಮಲ್ಲಿಗೆ ಹೂವು ಅಂದ್ರೆ ಸ್ವಲ್ಪ ಬಂಗಾರ ಇದ್ದಂಗೆ ಇತ್ತು. ನಮ್ಮ ಮನೆಯವರೆಲ್ಲನ ಸಿಟಿಗೆಲ್ಲನ ಮಾಡೋಕ್ಕೆ ಆ ಕಡೆ ಹೋದಾಗ ತಗೊಂಬರೋರು ಅವಾಗ ಮುಡ್ಕೊತಿದ್ವಿ. ಹಳ್ಳಿಗಳಲ್ಲೆಲ್ಲ ಸಿಗಲ್ವಲ್ಲ ಜಾಸ್ತಿ ಈ ಥರ ಹೂಗಳು. ನಮ್ಮ ಗಿಡದಲ್ಲೇ ಬಿಡೋದಕ್ಕೆ ಇವಾಗ ಪರವಾಗಿಲ್ಲ, ಹೋಗಿ ಬರ ಇಲ್ಲ ಮಲ್ಲಿಗೆ ಹೂಕ್ಕೆ. ಈ ವರ್ಷದಾಗೆ ಈ ತಿಂಗಳೆಲ್ಲ ಮುಡ್ಕೊಂಡು ಬೇಜಾರಾಗ್ಬಿಟ್ಟೈತೆ. ಅಷ್ಟು ಮಲ್ಲಿಗೆ ಹೂವಿನ ಆಸೆ ತೀರ್ಬಿಟ್ಟೈತೆ ಅಷ್ಟು. ಇವು 3 ಸುತ್ತು ಹೂವು, ಸ್ವಲ್ಪ ದಪ್ಪ ಇರ್ತವೆ ಹೂವು. ಒಂದೆರಡು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಚೆನ್ನಾಗೇ ಇರುತ್ತೆ. ಇಲ್ಲಿ ಡೈರೆಕ್ಟಾಗೆ ಮಾತಾಡ್ತಾ ಇದ್ದೀನಿ, ಆದರೆ ವಾಯ್ಸ್ ಸ್ವಲ್ಪ ರೀಸೌಂಡ್ ಬರ್ತಿತ್ತು, ಅದಕ್ಕಾಗಿ ಮ್ಯೂಟ್ ಮಾಡಿ ಮತ್ತೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮಗಾದ್ರೆ ಸುಮಾರು 1-2 ತಿಂಗಳು ದಟ್ಟಿ ನಾವು ಬರೀ ಜಾತ್ರೆಗೆ ಹೋಗೋದು, ದೇವ್ರಿಗೆ ಹೋಗೋದು ಮತ್ತು ಫಂಕ್ಷನ್ನುಗಳು, ಬರೀ ಇವೇ ಕೆಲಸಗಳು ಹಿಡ್ದಿದ್ದಾವೆ. ಮನೆಗಳ ಕೆಲಸ ಏನೂ ಆಗಿಲ್ಲ. 1-2 ದಿನಕ್ಕೊಂದ್ಸಲ ನಾವು ಇನ್ನೇನು ಇಲ್ಲ ಬಿಡು ಎಲ್ಲೂ ಹೋಗೋದು ಅಂದ್ಕೊಂಡ್ರೆ ಯಾವುದಾದ್ರೂ ಒಂದು ಫಂಕ್ಷನ್ನು, ದೇವರು ಹಬ್ಬನೋ ಈ ಥರ ಯಾವುದೋ ಒಂದು ಬಂದಿರುತ್ತೆ. ಹಾಗಾಗಿ ಬರೀ ಊರುಗಳಿಗೆ ಹೋಗೋದು, ಬರೀ ಖರ್ಚುಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹೂವು ಇವು 3 ಸುತ್ತು ಹೂವು ಚೆನ್ನಾಗಿ ಸ್ವಲ್ಪ ದಪ್ಪ ಇರುತ್ತೆ, ಮುಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ಮೆಲ್ಲು ಅಷ್ಟೇ ಗಮ್ಮ ಅಂತ ಅನ್ನತ್ವೆ ಸ್ಮೆಲ್. ಸಾಯಂಕಾಲದ ಹತ್ತಿರ ಹೂವು ಎಲ್ಲ ಅರಳಿದ್ಮೇಲೆ ನಮ್ಮ ಮನೆ ಹತ್ರ ಎಲ್ಲ ಸ್ಮೆಲ್ ಗಮ್ಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಡೈಲಿ ನಾವು ಒಬ್ಬರೇ ಕಿತ್ಕೊಂಡು ಮುಡ್ಕೊಳಲ್ಲ ಹೇಳ್ರಿ, ಯಾರಾದರೂ ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತೀವಿ, ಪಕ್ಕದ ಮನೆಯವ್ರಿಗೂ ಆ ಥರ ಯಾರಾದರೂ ಬಿಡಿಸ್ಕೊಂಡು ಕಟ್ಕೊಂಡು ಮುಡ್ಕೊಳ್ಲಿ ಅಂತಾನೆ. ಏಕೆಂದರೆ ಇನ್ನು ಡೈಲಿ ಬಿಡ್ತಾ ಇರ್ತಾವಲ್ಲ, ಇನ್ನು ನಾವೊಬ್ಬರೇ ಮುಡ್ಕೊಂಡು ಇನ್ನೇನು ಎಲ್ಲರೂ ಮುಡ್ಕೊಳ್ಲಿ ಅಂತಂದು ಹಂಗೆ. ಹಣ್ಣು ಹಂಚಿ ತಿನ್ನಬೇಕು, ಹೂವು ಹರಿದು ಮುಡಿಬೇಕು ಅಂತಾರಲ್ಲ ಹಂಗೆ. ಇವತ್ತು ನಾವು ಇಲ್ದಿದ್ರೂ ಯಾರು ಏನು ಬಿಡಿಸ್ಕೊಂಡು ಹೋಗಿರಲಿಲ್ಲ, ಗಿಡದಲ್ಲಿ ಹೂವು ಹಂಗೆ ಇದ್ವು. ಮತ್ತು ನಾನೇ ಬಂದ್ಬಿಟ್ಟು ಸ್ವಲ್ಪ ಬಿಸಿಲು ಎರೆದ್ರೆ ಎಲ್ಲ ಬಿಸಿಲಿಗೆಲ್ಲ ಬಾಡೋಗ್ತಾವೆ ಹೂವು ಅಂತ ನಾನೆಲ್ಲ ಬಿಡಿಸ್ಕೊಂಡು ಬಂದೆ. ಜಾಸ್ತಿನೇ ಯಾರೂ ಕಿತ್ಕೊಂಡು ಹೋಗಲ್ಲ, ಯಾಕೆಂದರೆ ನಾವು ಮನೆ ಹತ್ರ ಇರಲ್ವಲ್ಲ. ಹಾಗಾಗಿ ನಾವಿದ್ದರೆ ನಮ್ಮನ್ನು ಕೇಳಿಬಿಟ್ಟು ಕಿತ್ಕೊತಾರೆ, ನಾವು ಇಲ್ದಿದ್ದು ಯಾರು ಏನು ಮುಟ್ಟಕ್ಕೆ ಹೋಗಲ್ಲ. ಹಂಗೆ ನೋಡಿ ಇವಾಗ ಇಷ್ಟುದ್ದ ಆಗಿದೆ ಹೂವು, ಸ್ವಲ್ಪ ಜಾಸ್ತಿನೇ ಆಗವೆ. ಯಾಕೋ ಸ್ವಲ್ಪ ಸೀಸನ್ ಲಾಸ್ಟ್ ಏನೋ, ಅದಕ್ಕಾಗಿ ಹೂವು ಸ್ವಲ್ಪ ಕಡಿಮೆ ಆಗಿದ್ದಾವೆ. ಕೆಲಸಗಳೆಲ್ಲ ಜಾಸ್ತಿ ಇದ್ದಾವೆ, ಅದಕ್ಕಾಗಿ ವೀಡಿಯೋ ಏನು ಜಾಸ್ತಿ ಏನು ತೆಗೀಲಿಲ್ಲ. ಈ ವಿಡಿಯೋ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.